ವಿವಾದ ಆಕ್ರೋಶಗಳ ಮಧ್ಯೆಯೇ ನಡೀತಾ ಇರುವಂತಹ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಕೆಪಿಎಸ್ಸಿ ಅಭ್ಯರ್ಥಿಗಳ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದಂತಹ ಆರೋಪ ಕೇಳಿಬಂದಿದೆ. ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದನ್ನ ಪ್ರಶ್ನೆ ಮಾಡಿದ್ದಾರೆ ಅಭ್ಯರ್ಥಿಗಳು. ಅದಕ್ಕೆ ದರ್ಪವನ್ನ ತೋರಿಸಿದ್ದಾರೆ ಸಿಬ್ಬಂದಿ. ದೌರ್ಜನ್ಯವನ್ನ ಮಾಡಿದ್ದಾರೆ. ಪರೀಕ್ಷಾ ಕೇಂದ್ರಕ್ಕೆ ಬರೋಕೆ ಮುನ್ನವೇ ಪ್ರಶ್ನೆ ಪತ್ರಿಕೆಯ ಸೀಲ್ ಓಪನ್ ಆಗಿತ್ತು. ಪ್ರಶ್ನೆ ಪತ್ರಿಕೆ ಬಂಡಲ್ನ ಸೀಲ್ ಓಪನ್ ಆಗಿರೋದ್ರ ಬಗ್ಗೆ ಪರೀಕ್ಷಾರ್ಥಿಗಳು ಪ್ರಶ್ನೆಯನ್ನ ಮಾಡಿದ್ದಾರೆ. ಪರೀಕ್ಷಾ ಕೇಂದ್ರದ ಸಿಬ್ಬಂದಿಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಆ ಸಿಬ್ಬಂದಿ ಅಭ್ಯರ್ಥಿಗಳ ಜೊತೆಗೆ ಜಟಾಪಟಿಗೆ ಎಳೆದು ಬಿಟ್ರು. ಈ ಜಟಾಪಟಿ ತಾರಕಕ್ಕೇರ್ತಾ ಇದ್ದಂತೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಲಾಗಿದೆ ಅಭ್ಯರ್ಥಿಗಳನ್ನ ಅನ್ನುವಂಥ ಆರೋಪ ಕೇಳಿಬಂದಿದೆ. ಅಂದ್ರೆ ಹೊಡೆಯೋಕ್ ಬಂದಿದ್ದಾರೆ, ಕೈ ಹಾಕಿದ್ದಾರೆ ಮೈ ಮೇಲೆ. ಕಸ್ತೂರಿ ನಗರದ ಪರೀಕ್ಷಾ ಕೇಂದ್ರದಲ್ಲಿ ನಡೆದಿರುವಂತಹ ಘಟನೆ ಈ ಬಗ್ಗೆ ಕೆಪಿಎಸ್ಸಿ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ ಅಭ್ಯರ್ಥಿಗಳು. ಎಕ್ಸಾಮ್ ಹಾಲ್ ಮೊಬೈಲ್ ರೆಕಾರ್ಡ್ ಮಾಡಿದಾರೋ ಬಂದು ಹೇಳ್ತಿರೋದು ಮೊಬೈಲ್ ಒಳಗಡೆ ಸ್ಟೇಟ್ಮೆಂಟ್ ಎಲ್ಲ ಮಾಡಕ್ ಬಂದಿರೋದು ಸ್ಟೇಟ್ಮೆಂಟ್ ಎಲ್ಲ ಮಾಡಕ್ ಬಂದಿರೋದು ಪ್ರೊಸೀಜರ್ ಇದೆ. ರೆಕಾರ್ಡ್ ಮಾಡಿದ್ದಾರೆ. ಎಕ್ಸಾಮ್ ಸೆಂಟರ್ ಹೊರಗಡೆ ಬಂದು ರೆಕಾರ್ಡ್ ಮಾಡಿದ್ದಾರೆ. ನಿಮ್ಮಿಂದ ಅಲ್ಲ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪರೀಕ್ಷಾ ಕೇಂದ್ರಕ್ಕೆ ಪ್ರಶ್ನೆ ಪತ್ರಿಕೆ ಬಂದಂತಹ ಸಂದರ್ಭದಲ್ಲಿ ಆ ಸೀಲ್ ಓಪನ್ ಆಗಿತ್ತು. ಆ ಬಂಡಲ್ ಓಪನ್ ಆಗಿರುವುದನ್ನ ಅಭ್ಯರ್ಥಿಗಳು ಪ್ರಶ್ನೆ ಮಾಡಿದ್ದಾರೆ. ಯಾಕಂದ್ರೆ ಲೀಕ್ ಆಗಿರಬಹುದು ಅನ್ನುವಂತಹ ಶಂಕೆ ಆ ಅಭ್ಯರ್ಥಿಗಳಿಗೆ ವ್ಯಕ್ತವಾಗಿತ್ತು. ಅದನ್ನು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಆ ಸಿಬ್ಬಂದಿ ಪರೀಕ್ಷಾರ್ಥಿಗಳನ್ನ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದಕ್ಕೆ ಹೋಗಿದ್ದಾರೆ. ಅವರ ಫೋಟೋ ಹಾಗೆ ವಿಡಿಯೋನ ಗಮನಿಸ್ತಾ ಇದ್ರಿ. ಈ ಬಾರಿ ಕೆಪಿಎಸ್ಸಿ ಪರೀಕ್ಷೆ ಆರಂಭವಾಗಿದ್ದೇ ವಿವಾದದಲ್ಲಿ. ಕೋರ್ಟ್ಗೆಲ್ಲ ಹೋಗಿ ಹಾಲ್ ಟಿಕೆಟ್ ಅನ್ನ ತಗೊಂಡು ಮಧ್ಯರಾತ್ರಿ ಬೆಳಗಿನ ಜಾವದವರೆಗೂ ಹಾಲ್ ಟಿಕೆಟ್ ಅನ್ನ ತಗೊಂಡು ಹೋಗಿ ಎಕ್ಸಾಮ್ ಅನ್ನ ಬರೆಯುತ್ತಿದ್ದಾರೆ. 3ನೇ ತಾರೀಕು 5ನೇ ತಾರೀಕು ಅಂದ್ರೆ ಇವತ್ತು 7ನೇ ತಾರೀಕು 9ನೇ ತಾರೀಕು ಇದು ಮುಖ್ಯ ಪರೀಕ್ಷೆಗೆ ನಿಗದಿಯಾಗಿರುವಂತಹ ದಿನಾಂಕ. ವಿವಿಧ ವಿಷಯಗಳ ಪರೀಕ್ಷೆ ನಡೆಯುತ್ತೆ. ಇವತ್ತು ಪರೀಕ್ಷೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಕಸ್ತೂರ್ಬಾ ನಗರದ ಆ ಪರೀಕ್ಷಾ ಕೇಂದ್ರ ಏನಿದೆ ಆ ಪರೀಕ್ಷಾ ಕೇಂದ್ರದಲ್ಲಿ ಈ ರೀತಿಯಾದಂತಹ ಎಡವಟ್ಟು ನಡೆದು ಹೋಗಿದೆ. ಪರೀಕ್ಷಾರ್ಥಿಗಳು ಪ್ರಶ್ನೆಯನ್ನ ಮಾಡಿದ್ದಾರೆ. ಬಂಡಲ್ ಯಾಕೆ ಓಪನ್ ಇದೆ ಸರ್? ಪರೀಕ್ಷಾ ಕೇಂದ್ರಕ್ಕೆ ಬಂದ್ಮೇಲೆ ನೀವು ಓಪನ್ ಮಾಡ್ಬೇಕಲ್ವಾ? ಹೆಂಗ್ ಓಪನ್ ಮಾಡ್ಕೊಂಡು ತಗೊಂಬಂದ್ರಿ? ಲೀಕ್ ಆಗಿದ್ಯಾ ಹಾಗಾದ್ರಿ ಅಂತ ಹೇಳಿ ಪರೀಕ್ಷಾರ್ಥಿಗಳು ಪ್ರಶ್ನೆಯನ್ನ ಮಾಡಿದ್ದಾರೆ. ಅವ್ರ ಪ್ರಶ್ನೆಯನ್ನ ಮಾಡಿದಾಗ ಅಲ್ಲಿದ್ದಂತಹ ಸಿಬ್ಬಂದಿ ಆ ವಿದ್ಯಾರ್ಥಿಗಳ ಮೇಲೆ ಅಭ್ಯರ್ಥಿಗಳ ಮೇಲೆಯೇ ಕೈ ಮಾಡೋಕ್ ಮುಂದಾಗಿದ್ದಾರೆ. ಇವಾಗ ಏನಾಗಿದೆ ಅಂದರೆ ಬಂದ್ಬಿಟ್ಟು ಕ್ವೆಶ್ಚನ್ ಪೇಪರ್ಸ್ ಇರುತ್ತಲ್ವಾ, 2 ಪ್ಯಾಕೆಟಲ್ಲಿ ಬರುತ್ತೆ. ಒಂದು ಆಚೆ ಕಡೆ ಒಂದು ಪ್ಯಾಕೆಟ್ ಇರುತ್ತೆ, ಒಳಗಡೆ ಇನ್ನೊಂದು ಪ್ಯಾಕೆಟ್ ಇರುತ್ತೆ. ಒಳಗಡೆ ಇರೋ ಪ್ಯಾಕೆಟಲ್ಲಿ ಏನಾಗಿದೆ ಅಂದರೆ ಬಂದು ಅದು ಸೀಲ್ ಓಪನ್ ಆಗಿದೆ. ಇವಾಗ ಸೀಲ್ ಓಪನ್ ಆಗಿದ್ರೆ ಬಂದ್ಬಿಟ್ಟು ಎಷ್ಟು ಪಾಸಿಬಿಲಿಟೀಸ್ ಅದು ಇದಾಗ್ಬೋದು ನೀವೇ ಯೋಚನೆ ಮಾಡ್ಬೋದು. ಅದನ್ನು ನಾವೇನೋ ತಿಳ್ಕೊಬೋದು ಅದನ್ನು. ಇವಾಗ ಪ್ಯಾಕೆಟ್ ಓಪನ್ ಆಗಿದೆ, ಯಾರು ಓಪನ್ ಮಾಡಿದ್ದಾರೆ ಆ ಪ್ಯಾಕೆಟ್ನ? ಯಾಕೆ ಓಪನ್ ಮಾಡಿದ್ದಾರೆ? ಅದು ಬಂದ್ಬಿಟ್ಟು ನಾವು KPSC ಅವ್ರ ಹತ್ರ ಬಂದು ಪ್ರಶ್ನೆ ಇದು ಮಾಡುವಾಗ ಮಾತ್ರ ನಮ್ಮನ್ನು ಬಂದು ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ. ನಾವು KPSC ಮೆಂಬರ್ಸ್ ಯಾರೋ ಇದರಲ್ಲಿ KPSC ಯಾರೋ ಬಂದಿದ್ರಲ್ಲಿ ಅವ್ರ ಹತ್ರ ಬಂದಾಗ ಯಾರೋ ಸ್ಟೂಡೆಂಟ್ ಒಬ್ಬರು ಕೇಳಿದ್ರು, ಅವ್ರನ್ನ ಬಂದು ಮ್ಯಾನ್ ಹ್ಯಾಂಡಲ್ ಮಾಡ್ತಿದ್ದಾರೆ ಬಂದ್ಬಿಟ್ಟು. ಸೊ ಇದಾಗಿದೆ ಮೇಡಮ್, ಇದನ್ನು ಬಂದು ಕೇಳಬೇಕು. ಇದನ್ನ ಬಗ್ಗೆ ಬಂದು ನಾವು FIR ಕೊಡೋಕೆ ನಾವು ರೆಡಿ ಆಗಿದ್ದೀವಿ. ನಾವು ಹೋಗ್ತೀವಿ ಸ್ಟೇಷನ್ ರೆಡಿ FIR ಕೊಡೋಕೆ. ನೋಡಿದೆ ಅವ್ರು ಬಂದ್ಬಿಟ್ಟು ಏನೋ ಇದು ಕೇಳುವಾಗ ಬಂದ್ಬಿಟ್ಟು ಅವ್ರು ಮ್ಯಾನ್ ಹ್ಯಾಂಡಲ್ ಮಾಡೋದು ಸ್ಟೂಡೆಂಟ್ಸ್ನ. ಅಯ್ಯೋ ಏನು ಹೇಳೋದು ಹೇಳಿ. ಇವಾಗ ಬಂದ್ಬಿಟ್ಟು ನಾವು ಒಂದು ನಂಬಿಕೆಯಿಂದ ಇದು ಮಾಡ್ತೀವಿ, ಬಂದ್ಬಿಟ್ಟು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಕರೆಕ್ಟಾಗಿ ಅಂತ. ಈ ಥರ ಮಾಡ್ತಾ ಇದ್ರೆ ಏನು ಮಾಡೋಕ್ಕಾಗುತ್ತೆ ಹೇಳಿ ನಾವು ಸ್ಟೂಡೆಂಟ್ಸು. ಮೇಡಮ್ ಆ್ಯಕ್ಚುಲಿ ಇವತ್ತು BBMP ಕಾಂಪೋಸಿಟ್ PU ಕಾಲೇಜಲ್ಲಿ ರೂಮ್ ನಂಬರ್ 4 ಮತ್ತು ರೂಮ್ ನಂಬರ್ 6ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ ಬೆಳಗ್ಗೆ ಅವರು ಆ್ಯಕ್ಚುಲಿ ಎಕ್ಸಾಮ್ ಪ್ರೋಸೆಸ್ ಪ್ರಕಾರ ಕ್ವೆಶನ್ ಪೇಪರ್ ಬಂಡಲನ್ನು 2 ಕವರ್ ಇರುತ್ತೆ ಒಳಗಡೆ. ಅದನ್ನು ಸ್ಟೂಡೆಂಟ್ಸ್ ಮುಂದೆ ಓಪನ್ ಮಾಡಿಬಿಟ್ಟು ಯಾವುದೇ ರೀತಿ ಅದು ಮುಂಚೆನೇ ಓಪನ್ ಆಗಿಲ್ಲ, ನಮ್ಮ ಎದುರುಗಡೆ ಓಪನ್ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಸಿಗ್ನೇಚರ್ ಮಾಡಿಸ್ಕೋಬೇಕಾಗುತ್ತೆ. ಆ ರೀತಿ ನೋಡಿದವಾಗ ಫಸ್ಟೇ ಎಲ್ಲ ಕವರು ಓಪನ್ ಆಗಿತ್ತು. ಸೊ ಓಪನ್ ಆಗಿತ್ತು, ಅದರಲ್ಲಿ ಕ್ವಶನ್ಸು ಪ್ರಿಲಿಮ್ಸಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಪೇಪರ್ಗೂ ಸೇರಿ ಒಂದು ಸೀಲ್ ಹಾಕಿರ್ತಾರೆ. ಅದನ್ನು ತೆಗೆದ್ರೆ ಗೊತ್ತಾಗ್ಬಿಡುತ್ತೆ. ಬಟ್ ಮೇನ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕ್ವಶನ್ ಪೇಪರ್ ಹಿಂದ್ಗಡೆ ಸಪ್ರೇಟ್ ಆಗಿರುತ್ತೆ, ಅದಕ್ಕೆ ಯಾವುದೇ ಸೀಲ್ ಹಾಕಿರೋದಿಲ್ಲ.
ಆನ್ಸರ್ ಶೀಟಿಗೆ ಮಾತ್ರ ಸೀಲ್ ಹಾಕಿರ್ತಾರೆ. ಸೊ ಆಗ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅನ್ನೋದು ನಮಗೆ ಕನ್ಫರ್ಮ್ ಆಯಿತು. ನಾವು ಇದನ್ನು ಕೇಳಿದವಾಗ ಗಲಾಟೆ ಮಾಡಿದ್ವಿ, ಎಕ್ಸಾಮನ್ನು ಬರೆಯೋದಿಲ್ಲ ಅಂತ ಧಿಕ್ಕರಿಸಿದ್ವಿ. ಆಮೇಲೆ ಪ್ರಿನ್ಸಿಪಲ್ಲು ಮತ್ತು ಅಲ್ಲಿನ ಅಧಿಕಾರಿಗಳು ಬಂದು ಇಲ್ಲ ನಾವು ಮುಚ್ಚಳಿಕೆ ಪತ್ರ ಬರ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅವ್ರು ಬರ್ಕೊಟ್ಟಿರುವಂಥ ಪತ್ರದಲ್ಲಿ ಕ್ಲಿಯರ್ ಆಗಿದೆ ನೋಡಿ. ಇಲ್ಲಿ KPSC ಮೆಂಬರ್ಸು ಇದನ್ನು ಕೇಳುವಾಗ KPSC ಮೆಂಬರ್ಸು ವಿದ್ಯಾರ್ಥಿಗಳ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದೆ ಅನ್ನೋಂಥದ್ದು ಕನ್ಫರ್ಮ್ ಆಗಿದೆ. ಇದಕ್ಕೆ ಪ್ರಿನ್ಸಿಪಲ್ಲು ಸಿಗ್ನೇಚರು ಮತ್ತು ಸೀಲ್ ಹಾಕಿ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ನಾವು ಮುಂದಿನ ಹಂತದಲ್ಲಿ ಪ್ರೊಸೀಡ್ ಆಗ್ತಾ ಇದ್ದೀವಿ ಮೇಡಮ್. ಈ KPSCಯಲ್ಲಿ ಪೇಪರ್ ಲೀಕ್ ಆಗಿರೋವಂಥದ್ದು ಸತ್ಯ. ಯಾಕಂದರೆ ಪ್ರತಿ ಹಂತದಲ್ಲೂ KPSC ಒಂದಲ್ಲ ಒಂದು ಅವಾಂತರ ಮಾಡ್ತಾ ಇದೆ. ಮಧ್ಯರಾತ್ರಿ 3 ಗಂಟೆಗೆ ಪೇಪರ್ ಹಾಲ್ ಟಿಕೆಟನ್ನು ರಿಲೀಸ್ ಮಾಡುತ್ತೆ, ತರಾತುರಿಯಲ್ಲಿ ಪರೀಕ್ಷೆಗಳನ್ನು ಮಾಡುತ್ತೆ. ಮತ್ತು ನಿನ್ನೆನೂ ಪೇಪರ್ ಲೀಕ್ ಆಗಿದೆ, ಬಟ್ ಅದರ ಕುರಿತಂತೆ ಯಾವುದೇ ದಾಖಲೆಗಳು ಅಷ್ಟೊಂದು ಹೆಚ್ಚಾಗಿಲ್ಲ. ಯಾಕಂದರೆ ಸ್ಟೂಡೆಂಟ್ಸು ತೊಗೊಂಡಿಲ್ಲ ಕ್ವಾಲಿಫಿಕೇಷನ್ ಪೇಪರ್ ಅಂತ. ಬಟ್ ಇದು ಇಂಪಾರ್ಟೆಂಟ್ ಪೇಪರ್ ಆಗಿರೋದ್ರಿಂದ ನಮ್ಮ ಸಂಪೂರ್ಣ KPSC KS ಮಾರ್ಕ್ಸ್ ಏನಿದೆ ಅದು ಇವತ್ತಿಂದ ನಡೆಯುವಂಥ ಪೇಪರ್ಗಳ ಮೇಲೆ ಡಿಸೈಡ್ ಆಗಿರುತ್ತೆ. ಸೊ ಇದು ಪೇಪರ್ ಲೀಕ್ ಆಗಿದೆ ಮೇಡಮ್ 2 ಸೆಂಟರ್ಗಳಲ್ಲಿ, ರೂಮ್ ನಂಬರ್ 4 ಮತ್ತು ರೂಮ್ ನಂಬರ್ 6 ಆಫ್ BBMP ಕಾಂಪೋಸಿಟ್ PU ಕಾಲೇಜ್ನಲ್ಲಿ ಈ ಒಂದು ಪ್ರಕರಣ ನಡೆದಿದೆ ಮೇಡಮ್. ಮತ್ತಷ್ಟು ಡೀಟೇಲ್ಸ್ನ ಪರೀಕ್ಷಾ ಕೇಂದ್ರದ ಬಳಿಯಿಂದಾನೇ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾ ಹೋಗ್ತಾರೆ. ಪ್ರಗತಿ, ಇದು ಕರ್ನಾಟಕ ಲೋಕಸೇವಾ ಆಯೋಗ ಅನ್ನೋ ಬದಲು ಕರ್ನಾಟಕ ಎಡವಟ್ಟು ಸೇವಾ ಆಯೋಗ ಅಂತ ಕರೆದ್ರೆ ಬಹುಶಃ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ. ಒಂದಲ್ಲ ಒಂದು ವಿವಾದ, ಪರೀಕ್ಷೆ ಶುರುವಾಗಿದ್ದೇ ವಿವಾದದಲ್ಲಿ, ಶುರುವಾದ್ಮೇಲೂ ನೆಟ್ಟಗ್ ನಡ್ಸಕ್ಕಾಗಲ್ಲ, ಈ ರೀತಿಯೆಲ್ಲ ಗೋಲ್ಮಾಲ್ ಮಾಡ್ತಾರೆ ಅಂತಂದ್ರೆ ಹೇಗೆ ಅಂತ ಹೇಳಿ. ಕರೆಕ್ಟ್ ಆಗಿ ಹೇಳಿದ್ರಿ ನೀವು. ಆಕ್ಚುಲಿ ಕರ್ನಾಟಕ ಲೋಕಸೇವಾ ಆಯೋಗ ನಡೆಸುವಂತಹ ಪರೀಕ್ಷೆಯಲ್ಲಿ ಸಾಕಷ್ಟು ಲೋಪಗಳು ಕಂಡು ಬರ್ತಾ ಇರೋದ್ರಿಂದ ಅಭ್ಯರ್ಥಿಗಳೆಲ್ಲ ಸೇರಿ ಇದನ್ನ ಲೋಕಸೇವಾ ಆಯೋಗ ಅಂತ ಕರಿತಾ ಇದ್ದಾರೆ. ಯಾಕಂದ್ರೆ ಒಂದಲ್ಲ ಎರಡಲ್ಲ, ಕಳೆದ ಆಗಸ್ಟ್ 27ಕ್ಕೆ ಮೊದಲನೇ ಸಲ ಈ KS ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳಿಗೆ ನೇಮಕಾತಿ ಪರೀಕ್ಷೆ ಆಗುತ್ತೆ. ಅಲ್ಲೂ ಕೂಡ ಭಾಷಾಂತರ ವಿಚಾರದಲ್ಲಿ ಸಾಕಷ್ಟು ಲೋಪಗಳಾಗುತ್ತೆ. ಅದಾದ್ಮೇಲೆ ನ್ಯೂಸ್ ಫಸ್ಟ್ ವಿಸ್ತೃತವಾದ ವರದಿ ಪ್ರಸಾರ ಮಾಡುತ್ತೆ, ರೀ ಎಕ್ಸಾಮ್ ಆಗುತ್ತೆ. ಅದಾದ್ಮೇಲೆ ಡಿಸೆಂಬರ್ 29ಕ್ಕೆ KS 2ನೇ ಸಲ ರೀ ಎಕ್ಸಾಮ್ ಮಾಡುತ್ತೆ. ರೀ ಎಕ್ಸಾಮ್ ಕಂಡಕ್ಟ್ ಮಾಡಿದಾಗಲೂ ಕೂಡ ಸಾಕಷ್ಟು ಲೋಪಗಳಾಗುತ್ತೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡದ ಅಭ್ಯರ್ಥಿಗಳು ನಿರಂತರವಾಗಿ ಪ್ರತಿಭಟನೆ ಮಾಡಿದ್ರೂ ಕೂಡ ಯಾವುದೇ ರೀತಿಯಾಗಿ ಪ್ರತಿಫಲ ಕಾಣಲಿಲ್ಲ. ಈಗ ಮೈನ್ಸ್ ಎಕ್ಸಾಮ್ ನಡೀತಾ ಇರುವಂತದ್ದು, ಸಾಕಷ್ಟು ಅಭ್ಯರ್ಥಿಗಳು ಹಾಲ್ ಟಿಕೆಟ್ ಇಂದ ವಂಚಿತರಾಗಿದ್ದಾರೆ, ಸಾಕಷ್ಟು ಅಭ್ಯರ್ಥಿಗಳು ಪರೀಕ್ಷೆಯಿಂದ ವಂಚಿತರಾಗಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಒಂದಷ್ಟು ಅಭ್ಯರ್ಥಿಗಳು ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೇ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಅಂದ್ರೆ BBMPಯ ಕಸ್ತೂರ್ಬಾ ನಗರದಲ್ಲಿರುವಂತಹ ಸಂಯುಕ್ತ ಪದವಿ ಪೂರ್ವ ಮತ್ತೆ ಪ್ರಥಮ ದರ್ಜೆ ಕಾಲೇಜಿನ ಈ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆಯನ್ನು ಬರೆಯೋದಕ್ಕೆ ಇವತ್ತು ಬಂದಿರ್ತಾರೆ. KS ಮೈನ್ಸ್ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಬಂದಂತಹ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಮಸ್ಯೆಗಳಾಗುತ್ತೆ. ಅಂದ್ರೆ ಎಕ್ಸಾಮ್ ಹಾಲ್ಗೆ ಹೋಗೋದಕ್ಕಿಂತ ಮುಂಚೆನೆ ಆ ಪರೀಕ್ಷಾ ಕೇಂದ್ರದಲ್ಲಿ ಆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವಂತಹ ಆರೋಪ ವಿದ್ಯಾರ್ಥಿಗಳು ಮಾಡ್ತಾರೆ. ಆಗ ಅಲ್ಲಿದ್ದಂತಹ KS ಸಂಬಂಧಪಟ್ಟಂತಹ KPSC ಸಿಬ್ಬಂದಿ ಹೇಳ್ತಾರೆ, ನೀವು ಫಸ್ಟ್ ಪ್ರಶ್ನೆ ಪತ್ರಿಕೆನ ಅಂದ್ರೆ ಏನಿದೆ ಎಕ್ಸಾಮ್ ಅನ್ನ ಬರೀರಿ, ಆಮೇಲೆ ಮುಂದಿನದನ್ನ ನೋಡ್ಕೊಳ್ಳೋಣ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಎಕ್ಸಾಮ್ ಅನ್ನ ಮುಗಿಸಿ ಬಂದ ಮೇಲೆ ಮುಚ್ಚಳಿಕೆ ಪತ್ರವನ್ನ ಬರ್ಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆ ಅಂದ್ರೆ ಏನ್ ಸೀಲ್ ಓಪನ್ ಆಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಂಶುಪಾಲರ ಮುಚ್ಚಳಿಕೆಯನ್ನ ಪತ್ರಕ್ಕೆ ಸಹಿ ಹಾಕುವಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸಿಬ್ಬಂದಿಗೂ ಮತ್ತೆ ಅಭ್ಯರ್ಥಿಗಳಿಗೂ ಒಂದಷ್ಟು ಜಟಾಪಟಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಅಂತಹ ಸಂದರ್ಭದಲ್ಲಿ ಅವ್ರ ಮೇಲೆ ಮ್ಯಾನ್ ಹ್ಯಾಂಡಲ್ ಮಾಡೋದಕ್ಕೆ ಬಂದಿದ್ದಾರೆ ಅನ್ನುವಂತಹ ಆರೋಪ ಇರುವಂತದ್ದು. ಈ ಆರೋಪಕ್ಕೆ ಪುಷ್ಟಿ ಕೊಡುವ ಹಾಗಿದೆ ಈ KPSC ಅಧಿಕಾರಿಗಳ ನಡೆ. ಯಾಕಂದ್ರೆ ಎಕ್ಸಾಮ್ ಮುಗಿದು ಸುಮಾರು 1 ಗಂಟೆ ಆಗ್ತಾ ಬಂತು, ಅಂದ್ರೆ 1 ಗಂಟೆಗೆ ಎಕ್ಸಾಮ್ ಮುಗಿಯುತ್ತೆ, ಈಗ ಸುಮಾರು 3 ಕಾಲ್ ಆಗ್ತಾ ಬಂತು. ಇಷ್ಟೊತ್ತಾದ್ರೂ ಕೂಡ ಆನ್ಸರ್ ಶೀಟ್ಸ್ ಈ ಒಂದು ಪರೀಕ್ಷಾ ಕೇಂದ್ರದಿಂದ ಹೋಗಿಲ್ಲ. ಇದನ್ನ ಒಂದು ತೇಪೆ ಹಾಕೋದಕ್ಕೆ ಇಲ್ಲಿ ಕಾರ್ ಪಂಚರ್ ಆಗಿದೆ ಅನ್ನುವಂತಹ ಒಂದು ಸಬೂಬನ್ನ ಕೊಡ್ತಾ ಇದ್ದಾರೆ. ಈ ರೀತಿಯಾದಂತಹ ಸಾಕಷ್ಟು ಸಬೂಬುಗಳು, ಸಾಕಷ್ಟು ಕಥೆಗಳು KPSC ಕಡೆಯಿಂದ ಬರ್ತಾನೆ ಇದೆ. ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆಯುವಂತಹ ಅಭ್ಯರ್ಥಿಗಳಿಗೆ ಖಂಡಿತ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು ವಿದ್ಯಾರ್ಥಿಗಳ ಒಕ್ಕೊರಲಿನ ಆರೋಪ. ವಿದ್ಯಾ, ಥ್ಯಾಂಕ್ ಯು ಪ್ರಗತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.